ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಮನೆಗೆ ಹೋಗಿ ನಿಮ್ಮ ಮಗಳನ್ನ ನಗಿಸ್ಬಿಟ್ಟು ಬಂದೆ ಅಂಕಲ್ ಅಂತ ಸ್ವಲ್ಪ ಪುಕ್ಸೆಟ್ಟೆ ಬಿಲ್ಡಪ್ ತಗೋತೀನಿ. ಸಾಕು ಹೋಗೋ ತರ್ಲೆ. ತರ್ಲೇನೆ ಮತ್ತೆ ನಿನ್ ಫ್ರೆಂಡ್ ಅಂದ್ಮೇಲೆ ನೀನೇ ಕಲ್ಸ್ಕೊಟ್ರೋದಲ್ಲ, ಅದಕ್ಕೆ ತರ್ಲೆ. ಬರ್ತೀನಮ್ಮ, ಬರ್ತೀನಿ ಬೇಬಿ ಅವರೇ. ಆ್ಯಂಡ್ ಬೈ ದ ವೇ ಕಾಫಿ ತುಂಬಾನೇ ಚೆನ್ನಾಗಿತ್ತು. ಬರ್ತೀನಿ ಕಣೆ ಜಾನ್ವಿ. ಅಮ್ಮ ಹಾಗೆ ಮಾತಾಡೋಕ್ಕೆ ಕಾರಣ ಇದೆ. ಏನು ಕಾರಣ? ಇನ್ಸೆಕ್ಯೂರಿಟಿ. ನಮ್ಮನೆ ಪರಿಸ್ಥಿತಿ ಹೇಗೆ ಅಂತ ನಿಮಗೆ ಗೊತ್ತು. ಅಪ್ಪನ ಆರೋಗ್ಯ ಸರಿ ಇರಲಿಲ್ಲ, ಹಾಗಾಗಿ ಅವ್ರು ಕೆಲಸ ಮಾಡಲಿಕ್ಕಾಗಲಿಲ್ಲ. ಮನೆ ಮಗಳಾಗಿ ನಾನು ಸ್ವಲ್ಪ ಜವಾಬ್ದಾರಿ ತಗೊಂಡೆ, ಆದರೆ ಅದನ್ನು ಪೂರ್ತಿ ಮಾಡಲಿಲ್ಲ. ನನ್ನ ಸ್ವಾರ್ಥದ ಬಗ್ಗೆ ಯೋಚನೆ ಮಾಡಿ ಮದುವೆ ಆಗಿ ಈ ಮನೆಗೆ ಬಂದ್ಬಿಟ್ಟೆ. ಒಂದು ಕಡೆ ಕೆಲಸ ಮಾಡೋಕ್ಕಾಗದೇ ಇರೋ ಗಂಡ, ಇನ್ನೊಂದು ಕಡೆ ಜವಾಬ್ದಾರಿ ತೊಗೊಳಕ್ಕಾಗದೇ ಇರೋ ಚಿಕ್ಕ ವಯಸ್ಸಿನ ಮಗ. ಜೀವನ ಹೇಗೆ ಅಂತ ಅವ್ರಿಗೆ ಭಯ ಕಾಡಿತ್ತು. ಆವಾಗ ಈ ಪರಿಸ್ಥಿತಿ ಬಗ್ಗೆ ನಾನು ಯೋಚನೆ ಮಾಡಬೇಕಾಗಿತ್ತು. ಇರೋದಕ್ಕೆ ಸ್ವಂತ ಮನೆ ಇಲ್ಲ. ರವಿ ಸಂಪಾದನೆ ನಾನು ಕೊಡೋ ದುಡ್ಡು ಮೇಲೆ ಡಿಪೆಂಡ್ ಆಗಿದ್ದಾರೆ. ಯಾವಾಗ ನಾನು ದುಡ್ಡು ಕೊಡೋದು ನಿಲ್ಲಿಸ್ಬಿಡ್ತೀನಿ ಅನ್ನೋ ಭಯ ಕೂಡ ಅವರಿಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ವಯಸ್ಸಾಗ್ತಿದೆ. ಮುಂದೆ ಜೀವನ ಹೇಗೆ ಅನ್ನೋ ಭಯ. ಅದಕ್ಕೆ ಅವ್ರು ಹೀಗೆ ನಡ್ಕೊಳ್ಳೋದು, ಮಾತಾಡೋದು. ನಿನಗೇನಾದರೂ ಫ್ಲ್ಯಾಟ್ ತೊಗೊಳೋದು ಅಥವಾ ಮನೆ ತೊಗೊಳ್ಳೋ ಏನಾದ್ರು ಐಡಿಯಾ ಇದ್ದರೆ ನನ್ನ ಹತ್ರ ಹೇಳು. ಒಳ್ಳೊಳ್ಳೆ ಕಾಂಟ್ಯಾಕ್ಟ್ಸ್ ಇದೆ. ಆಮೇಲೆ ಈಗೆಲ್ಲ ತುಂಬ ರೀಸನಬಲ್ ರೇಟ್ಗೆ ಲೈಕ್ 30 lakhsಗೆಲ್ಲ ಒಳ್ಳೊಳ್ಳೆ ಫ್ಲ್ಯಾಟ್ಸ್ ಸಿಗ್ತಾ ಇದೆ ಕಣೆ. ಹೌದು, ನಾನು ಜಾನ್ವಿ ಮನೆಯವರಿಗೆ ಸಹಾಯ ಮಾಡಲೇಬೇಕು. ಇಲ್ಲಾಂದರೆ ಜಾನ್ವಿ ನೆಮ್ಮದಿಯಿಂದ ಇರೋಕ್ಕಾಗಲ್ಲ. ತನ್ನ ತವ್ರ ಮನೆಯವರ ಚಿಂತೆಯಲ್ಲಿ ಮಗುನ ಹಾರೈಕೆಯೂ ಮರ್ತು ಬಿಡ್ತಾಳೆ. ಹಾಗಾಗೋದಕ್ಕೆ ನಾನು ಬಿಡಲ್ಲ. ಜಾನ್ವಿ. ಅಜ್ಜಿ, ಏನಾದರೂ ಬೇಕಿತ್ತಾ? ನಿಮಗೆ ಊಟ ಬಡಿಸ್ಲಾ? ನನಗೀಗ ಹಸಿವಿಲ್ಲ, ಆಮೇಲೆ ಮಾಡ್ತೀನಿ. ಜಾನ್ವಿ, ನಿನ್ನ ಜೊತೆ ನಾನು ಏನೋ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ. ಏನು ವಿಷಯ ಅಜ್ಜಿ? ಜಾನ್ವಿ, ನೀನು ನಿನ್ನ ತವ್ರ ಮನೆ ಬಗ್ಗೆ ಚಿಂತೆ ಮಾಡೋದನ್ನು ನನಗೆ ನೋಡೋಕ್ಕಾಗ್ತಿಲ್ಲ. ನಿಮ್ಮಮ್ಮ ನಿನ್ನನ್ನು ಚುಚ್ಚಿ ಮಾತಾಡೋದನ್ನು ನೀನು ಎಷ್ಟು ದಿನ ಅಂತ ಸಹಿಸ್ಕೊಳ್ತೀಯ? ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ? ಜಾನ್ವಿ, ನಿನ್ನ ತವ್ರ ಮನೆಯವರಿಗೆ ಸ್ವಂತ ಮನೆ ಇಲ್ಲ ಅನ್ನೋ ಚಿಂತೆ ನಿನ್ನನ್ನು ಕಾಡ್ತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಮ್ಮೆಲ್ಲರ ನೆಮ್ಮದಿ ಸಂತೋಷಕ್ಕಾಗಿ ನೀನು ಹಗಲು ರಾತ್ರಿ ಹೋರಾಡ್ತೀಯ. ನಿನ್ನನ್ನು ಸಂತೋಷವಾಗಿ ಇಟ್ಕೋಬೇಕಾದದ್ದು ನಮ್ಮ ಕರ್ತವ್ಯ. ಅದಕ್ಕೆ ಹೇಗಿದ್ರು ಸುನಿಲು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ದಾನೆ. ಅವನಿಗೆ ಹೇಳಿ ನಿನ್ನ ತವ್ರ ಮನೆಯವರಿಗೆ ಒಂದು ಮನೆ ಕೊಡಿಸೋಣ ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಆದರೆ ನೀವು ಮನೆ ಕೊಡ್ಸದ? ದುಡ್ಡಿನ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. 30 ಲಕ್ಷಕ್ಕೆ ಒಂದೊಳ್ಳೆ ಫ್ಲ್ಯಾಟ್ ಸಿಗುತ್ತೆ ಅಂತ ಸುನಿಲ್ ಹೇಳಿದ್ದಾನೆ. ಅದನ್ನು ನಾನು ಕೊಡ್ತೀನಿ. ಬೇಡ ಅಜ್ಜಿ, ಮೊದಲೇ ನಿಮ್ಮ ಋಣ ನನ್ನ ಮೇಲೆ ತುಂಬ ಇದೆ. ಮೊನ್ನೆ ಅಷ್ಟೇ ಅಪ್ಪನ ಕಾಲು ಆಪ್ರೇಷನಿಗೆ ಎಲ್ಲ ದುಡ್ಡು ನೀವೇ ಕೊಟ್ಟಿದ್ದೀರಾ. ಅದನ್ನೇ ನನ್ನ ಕೈಲಿ ಇನ್ನೂ ತೀರ್ಸೋಕ್ಕಾಗಿಲ್ಲ. ಈಗ ಮನೆಗೆ 30 ಲಕ್ಷ ಬೇಡ ಅಜ್ಜಿ. ಜಾನ್ವಿ, ನೀನು ಈ ಮನೆ ಸೊಸೆ. ನಿನ್ನ ಕಷ್ಟಕ್ಕಾಗಬೇಕಾದ್ದು ನನ್ನ ಜವಾಬ್ದಾರಿ. ಅದು ಅಲ್ಲದೆ ಈ 30 ಲಕ್ಷ ಎಲ್ಲ ನನಗೇನು ದೊಡ್ಡದಲ್ಲ. ನೋಡು, ನಾನು ಇದೆಲ್ಲ ಸಾಲ ಅಂತ ನಿನಗೆ ಕೊಡ್ತಾ ಇಲ್ಲ. ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಆದರೂ ಅಜ್ಜಿ, ನೀನೇನು ಮಾತಾಡಬೇಡ ಜಾನ್ವಿ. ನಾನು ಹೇಳಿದಷ್ಟು ಮಾಡು. ಮನುಷ್ಯನ ಸಹಾಯ ಮಾಡಿದೆ ಇನ್ಯಾರಿಗೆ ಮಾಡ್ತಾರೆ ಹೇಳು? ನಮ್ಮ ಹತ್ರ ಸಾಕಷ್ಟಿದೆ, ಅದಕ್ಕೆ ಕೊಡ್ತಿದ್ದೀವಿ. ಹಣ, ಆಸ್ತಿ, ಅಂತಸ್ತು ಇದೆಲ್ಲಕ್ಕಿಂತ ಸಂಬಂಧ ಮುಖ್ಯ. ಪ್ರೀತಿ, ವಿಶ್ವಾಸ ಇದೆಲ್ಲ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗುತ್ತದ?
ನಿಮ್ಮ ಋಣ ಹೇಗೆ ತೀರಿಸ್ಲಿ ಅಂತಲೇ ಅರ್ಥ ಆಗ್ತಿಲ್ಲ. ತಾಯಿ ಆದವಳಿಗೆ ಮಗಳ ಮನಸ್ಸಲ್ಲಿ ನೋವು ಏನಿದೆ ಅಂತ ಅರ್ಥ ಆಗುತ್ತೆ. ಹಾಗೆ ನಿಮಗೆ ನನ್ನ ತವ್ರ ಮನೆಯವ್ರಿಗೆ ಒಂದು ಮನೆ ಇಲ್ಲ ಅನ್ನೋದು ಅರ್ಥ ಆಗಿ ಸಹಾಯ ಮಾಡಬೇಕು ಅಂದ್ಕೊಂಡಿದ್ದೀರಾ. ಈ ಮನೆಗೆ ಸೊಸೆ ಆಗಿ ಬರಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಅಷ್ಟೆಲ್ಲ ದೊಡ್ಡ ಮಾತು ಯಾಕೆ ಆಡ್ತೀಯ? ನೀನು ಈ ಮನೆ ಏಳಿಗೆಗಾಗಿ ಮಾಡಿರೋ ತ್ಯಾಗ ಏನು ಕಮ್ಮಿನಾ? ನೀನು ನನ್ನ ಸೊಸೆಯಾಗಿ ಪಡೆಯೋದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ. ಇನ್ನು ಏನು ಯೋಚನೆ ಮಾಡ್ತಿದ್ಯಾ? ಅಮ್ಮ ಹೇಳಿದ್ಮೇಲೆ ಮುಗೀತು, ನೀನು ಬೇಡ ಅನ್ನಂಗೆ ಇಲ್ಲ. ಹೌದೌದು, ನಾನು ನಾಳಿದ್ರಲ್ಲೇ ಸುನಿಲ್ ಹತ್ರ ಮಾತಾಡಿ ಒಂದು ಮನೆ ನೋಡೋಕ್ಕೆ ವ್ಯವಸ್ಥೆ ಮಾಡ್ತೀನಿ. ನಾಳೆ ನಾಡಿದ್ದಲ್ಲ ಯಾಕಮ್ಮ? ನಾನು ಸುನೀಲ್ ಅವ್ರಿಗೆ ಈಗಲೇ ಫೋನ್ ಮಾಡ್ತೀನಿ. ಹಲೋ, ಹೇಳಿ ಬೇಬಿ ಅವರೇ. ನನ್ನ ನಂಬರ್ ನಿಮ್ಗೆ ಹೇಗೆ ಸಿಕ್ತು? ಅದಾ, ನಿಮ್ಮ ಮನೆಗೆ ಬಂದಿದ್ನಲ್ಲ ಆಗ ನಿಮ್ಮ ಮೊಬೈಲಿಂದ ನನ್ನ ಮೊಬೈಲ್ಗೆ ನಿಮ್ಮ ನಂಬರ್ನ ಡಯಲ್ ಮಾಡಿಕೊಂಡೆ. ನಿಮ್ಮನ್ನ ನಾನು ತುಂಬ ಒಳ್ಳೆಯವರು ಅಂದ್ಕೊಂಡಿದ್ದೆ. ಹಲೋ, ನಾನು ಒಳ್ಳೆಯವನೇ. ಅದು ಕಾಲರ್ ಐ ಡಿ ಡಿಸ್ಪ್ಲೇ ಆಗುತ್ತಲ್ಲ, ಆ ಅಪ್ಲಿಕೇಶನ್ ಇದೆ ನನ್ನ ಮೊಬೈಲ್ನಲ್ಲಿ. ಸೊ ನಿಮ್ಮ ಹೆಸರು ಡಿಸ್ಪ್ಲೇ ಆಯಿತು, ಹಾಗಾಗಿ ಹೇಳಿದೆ ಅಷ್ಟೇ, ತಪ್ಪು ತಿಳ್ಕೊಬೇಡಿ. ಈಗ ನಿಮ್ಮನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ಹಾಂ ಅಂದರೆ ಏನಿಲ್ಲ. ಏನು ಕಾಲ್ ಮಾಡಿದ್ದು? ನಿಮಗೆ ಫ್ರೆಂಡ್ ಯಾರು ಫೋನ್ ಮಾಡಿದ್ರು ಕಾರಣ ಇಟ್ಕೊಂಡೆ ಫೋನ್ ಮಾಡ್ತಾರಾ? ಅಲ್ಲ, ಫ್ರೆಂಡ್ಸ್ ಯಾರು ಕಾಲ್ ಮಾಡಿದ್ರು ಕಾರಣ ಏನು ಬೇಕಿಲ್ಲ. ಆದರೆ ನೀವು ಕಾಲ್ ಮಾಡಿದ್ದು ಯಾಕೆ ಅಂತ. ಏನು ನಾನು ಏನಿಲ್ಲ. ಏನಿಲ್ಲ ಯಾಕೆ? ನನಗೆ ನಿಮ್ಮ ಫ್ರೆಂಡ್ ಆಗೋ ಯೋಗ್ಯತೆ ಇಲ್ಲ ಅಂತನಾ? ಅಯ್ಯಯ್ಯೋ, ಹಾಗಲ್ಲ. ಯಾಕೆ ಅಷ್ಟು ದೊಡ್ಡ ಮಾತಾಡ್ತೀರಾ? ನಾನು ಇದುವರೆಗೂ ನಿಮ್ಮನ್ನು ನನ್ನ ಬೆಸ್ಟ್ ಫ್ರೆಂಡ್ ಜಾನ್ವಿ ಅವರ ಚಿಕ್ಕ ಅತ್ತೆ ಅಂತ ಮಾತ್ರ ನೋಡಿದ್ದೆ. ಬಟ್ ನೀವು ಇದ್ದಕ್ಕಿದ್ದಾಗೆ ಹೀಗೆ. ಕೆಲವೊಂದು ಫೀಲಿಂಗ್ಸು ಇದ್ದಕ್ಕಿದ್ದಾಗೆ ಹುಟ್ಕೊಳ್ಳೋದು, ಕೆಲವೊಂದು ಇನ್ಸಿಡೆಂಟ್ಸ್ಗಳು ಹಾಗೇನೆ. ನಾನು ಮುಂಚಿಂದನೂ ರಿಸರ್ವ್ಡ್, ಹಾಗಂತ ನನಗೆ ಈಗೋ ಇದೆ ಅಂತ ಅನ್ಕೋಬೇಡಿ. ಅಯ್ಯೋ ಚೇಚೆ, ಹಾಗೆಲ್ಲ ಏನೂ ಇಲ್ಲ. ಸಾರಿ. ಸರಿ, ಇವತ್ತಿಂದ ನೀವು ನನಗೆ ಫ್ರೆಂಡೇ, ಬೆಸ್ಟ್ ಫ್ರೆಂಡ್, ಓಕೆನಾ? ಮತ್ತೆ ಕಾಫಿ ಆಯ್ತಾ? ನಿಮ್ಮದು ಆಯ್ತಲ್ರಿ, ಈಗ ತಾನೆ ನಿಮ್ಮನೇಲಿ. ಹೌದಲ್ಲ. ಮತ್ತೆ ಏನ್ರಿ ಬರೀ ಮತ್ತೆ ಅಂತಾನೆ ಕೇಳ್ತಾ ಇದ್ದೀರಾ? ಮತ್ತೆ ಅಂತ ಕೇಳೋಕೆ ಕಾಲ್ ಮಾಡಿದ್ರಾ? ಏನು ವಿಷಯ ಹೇಳಿ. ಮರ್ತೇ ಹೋಗ್ಬಿಟ್ಟೆ. ನಮ್ಮ ಮನೆಗೆ ಬಂದಾಗ ರಿಯಲ್ ಎಸ್ಟೇಟ್ ಬಗ್ಗೆ ಮಾತಾಡ್ತಿದ್ರಲ್ಲ, ಅದ್ರ ಬಗ್ಗೆ ಡೀಟೇಲ್ಸ್ ತಗೋಬೇಕಾಗಿತ್ತು. ಓ, ನೀವೇನಾದರೂ ಅಪಾರ್ಟ್ಮೆಂಟ್ ತಗೋಬೇಕು ಅಂದ್ಕೊಂಡಿದ್ದೀರಾ? ನಾನಲ್ಲ, ಜಾನ್ವಿ ತಗೋಬೇಕು ಅಂತಿದ್ಲು. ಅವಳ ಹತ್ರನೇ ಮಾತಾಡಿ ಕೊಡ್ತೀನಿ. ಸುನೀಲ್. ಹಲೋ ಸುನೀಲ, ಅಮ್ಮನ ಹೆಸರಲ್ಲಿ ಒಂದು ಅಪಾರ್ಟ್ಮೆಂಟ್ ತೊಗೋಬೇಕು. ಅದಕ್ಕೆ ಸ್ವಲ್ಪ ಡೀಟೇಲ್ಸ್ ಬೇಕು. ಎಷ್ಟಾಗುತ್ತೆ, ಡೌನ್ ಪೇಮೆಂಟ್ ಎಷ್ಟು ಅಂತ ಎಲ್ಲ. ಆಗಲೇ ನಿಮ್ಮ ಮನೇಲಿ ಹೇಳಿದ್ನಲ್ಲ, 30 ಲಕ್ಷ ಫುಲ್ ಕ್ಯಾಶ್ ಆದರೆ ಡಬಲ್ ಬೆಡ್ರೂಮ್ದೊಂದು ಫ್ಲ್ಯಾಟ್ ಇದೆ. ಆದರೆ ಲೋನ್ ಏನಾದ್ರು ಹೋಗಬೇಕು ಅಂದರೆ 5 ಲಕ್ಷ ಡೌನ್ ಪೇಮೆಂಟ್ ಕಟ್ಟಬೇಕಾಗತ್ತೆ. ಬಟ್ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಕಣೆ. ಒಂದು ಸತಿ ನಿಮ್ಮ ಅತ್ತೆ ಮನೇಲಿ ಕೇಳಿ ನೋಡು, ಶ್ರೀನಾ ಮತ್ತು ನಿಮ್ಮ ಅಜ್ಜಿನೆಲ್ಲ. ಬೇಬಿ ಅತ್ತೆ, ನಿಮಗೇನಾದರೂ ಮಾತಾಡೋದಿತ್ತಾ ಸುನಿಲನ್ ಜೊತೆ? ಅಯ್ಯೋ, ನನಗೇನಿರುತ್ತೆ ಮಾತಾಡೋದು, ನೀವೇ ಮಾತಾಡ್ಕೊಳ್ಳಿ. ಸುನಿಲ, ಆ್ಯಕ್ಚುಲಿ ಅಜ್ಜಿನೇ ಈ ಅಪಾರ್ಟ್ಮೆಂಟ್ ತಗೋ ಅಂತ ಹೇಳ್ತಿರೋದು. ಮತ್ತಿನ್ನೇನೆ ಟೆನ್ಷನ್ ನಿನಗೆ? ನಿಮ್ಮ ಅಜ್ಜಿ ಹತ್ರ ಕ್ಯಾಶು ಅಥವಾ ಚೆಕ್ ಏನಾರು ಸೈನ್ ಮಾಡಿಸಿಟ್ಕೋ, ನಾನೇ ಬಂದು ಕಲೆಕ್ಟ್ ಮಾಡ್ಕೋತೀನಿ. ಅದು ನನಗೆ ಇಷ್ಟ ಇಲ್ಲ ಕಣೋ. ನೀನು ತುಂಬ ಸ್ವಾಭಿಮಾನಿ ಅಂತ ಗೊತ್ತಮ್ಮ, ಆದರೆ ಅವ್ರು ನಿನ್ನೋರೇ ಅಲ್ವಾ? ಪ್ರೀತಿ ವಿಶ್ವಾಸದ ವಿಷಯದಲ್ಲಾದರೆ ಓಕೆ, ಆದರೆ ದುಡ್ಡಿನ ವಿಷಯದಲ್ಲಿ ನನಗೆ ಯಾಕೋ ಸರಿ ಹೋಗಲ್ಲ ಕಣೋ. ಮೊನ್ನೆ ಅಷ್ಟೇ ಅಪ್ಪನ ಕಾಲಿನ ಆಪ್ರೇಷನಿಗೂ ಅವರೇ ದುಡ್ಡು ಕೊಟ್ಟಿದ್ದಾರೆ. ಈಗ ಮತ್ತೆ ಮನೆಗೆ ಅವ್ರ ಹತ್ರ ದುಡ್ಡು ತೊಗೊಳ್ಳೋದು ನನಗೆ ಸ್ವಲ್ಪ ಮುಜುಗರ ಅನಿಸುತ್ತೆ. ಅಟ್ಲೀಸ್ಟ್ ಡೌನ್ ಪೇಮೆಂಟ್ ಆದರೂ ನಾನೇ ಕೊಟ್ಟರೆ ನನಗೆ ಒಂಥರ ಸಮಾಧಾನ ಇರುತ್ತೆ. ಜಾನ್ವಿ, ಡೌನ್ ಪೇಮೆಂಟು 5 ಲಕ್ಷ ಆಗುತ್ತೆ. ಹೇಗೆ ಅರೇಂಜ್ ಮಾಡ್ತೀವಿ ಅಷ್ಟೊಂದು ದುಡ್ಡನ್ನ? ಸಾಲ ಮಾಡ್ತೀನೋ? ಅಷ್ಟು ದೊಡ್ಡ ಮನೆ ಸೊಸೆ ಆಗಿ ನೀನು ಇನ್ನೊಬ್ರ ಹತ್ರ ಸಾಲ ಕೇಳ್ತೀಯಾ? ಚೆನ್ನಾಗಿರುತ್ತಾ ಹೇಳು? ಅದ್ರ ಬದಲು ಒಂದು ಕೆಲಸ ಮಾಡು,
ನಿಮ್ಮ ಅಜ್ಜಿ ಹತ್ರನೇ 5 ಲಕ್ಷ ಸಾಲ ಕೇಳು. ಸಾಲ ಅಂತ ನಾನು ಕೇಳ್ಬೋದು, ಆದರೆ ಮನೆ ಸೊಸೆ ನಾನು, ನನಗೆ ಸಾಲ ಅಂತ ಅವ್ರು ಕೊಡ್ತಾರಾ? ಅದಕ್ಕೆ ಬ್ಯಾಂಕಲ್ಲಿ ಟ್ರೈ ಮಾಡ್ತೀನಿ. ಸರಿನಮ್ಮ, ನೀನು ಒಂದ್ಸತಿ ಡಿಸೈಡ್ ಮಾಡಿದ್ಮೇಲೆ ಯಾರು ಮಾತಾಡೋದು ಕೇಳ್ತೀಯಾ? ಈಗ ನಾನು ಏನು ಹೇಳಿದ್ರು ವೇಸ್ಟೇ. ಕೆಲಸ ಮಾಡು, ನೀನು ಹಣದ ವ್ಯವಸ್ಥೆ ಮಾಡ್ಕೊ, ನಾನು ಬಿಲ್ಡರ್ ಹತ್ರ ಮಾತಾಡಿರ್ತೀನಿ. ಸರಿ ಕಣೋ, ಬಾಯ್. ಬಾಯ್. ಅಕ್ಕ ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು ಅಂದ. ನಾನು ಅಪ್ಪ ಅಮ್ಮನ ಹೆಸರಲ್ಲಿ ಒಂದು ಮನೆ ಕೊಡಿಸ್ಬೇಕು ಅಂದ್ಕೊಂಡಿದ್ದೀನೋ. ಮನೇನಾ? ಹ್ಞೂ. ಅದೇನು ಇದ್ದಕ್ಕಿದ್ದಾಗೆ ಮನೆ ಕೊಡ್ಸೋ ಪ್ಲಾನು? ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಿನಗೂ ಗೊತ್ತು. ಅಪ್ಪನಿಗೇನೋ ಕಾಲ್ ಆಪ್ರೇಷನ್ ಆಯಿತು, ಆದರೆ ಅವ್ರಿಗೆ ಮತ್ತೆ ದುಡಿಯೋ ಚೈತನ್ಯ ಇಲ್ಲ. ಅಮ್ಮನ ಪರಿಸ್ಥಿತಿನೂ ಹೇಗಿದೆ ಅಂತ ನಿನಗೆ ಗೊತ್ತು. ಮನೇಲಿ ಎಲ್ಲರೂ ನಿನ್ನ ಸಂಪಾದನೆ ಮೇಲೆ ಡಿಪೆಂಡ್ ಆಗಿದ್ದಾರೆ. ಇದು ಎಲ್ಲದರಿಂದ ಅಮ್ಮ ಡಿಸ್ಟರ್ಬ್ ಆಗಿದ್ದಾರೆ. ಜೊತೆಗೆ ಸ್ವಂತ ಮನೆ ಇಲ್ಲ ಅನ್ನೋ ಚಿಂತೆ ಅವರಿಗೆ. ಇದನ್ನು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗುತ್ತಾ? ಒಂದು ಮನೆ ಕೊಡಿಸಿದ್ರೆ ಅವರು ನೆಮ್ಮದಿಯಾಗಿರ್ತಾರೆ, ನಿನ್ನ ಫ್ಯೂಚರಿಗೂ ಒಳ್ಳೇದು. ಅದನ್ನೆಲ್ಲ ಗಂಡ್ಮಗ ಆಗಿ ನಾನು ಯೋಚನೆ ಮಾಡ್ಬೇಕು ಕಣೆ. ನೀನು ಯೋಚನೆ ಮಾಡ್ತಾ ಇದೀಯಾ? ಪ್ರಶ್ನೆ ಹೆಣ್ಮಗು ಗಂಡ್ಮಗು ಅನ್ನೋದಲ್ಲ ರವಿ. ಅಪ್ಪ ನಿನ್ನಷ್ಟೇ ಚೆನ್ನಾಗಿ ನನಗೂ ನೋಡ್ಕೊಂಡಿದ್ದಾರೆ, ಒಳ್ಳೆ ಎಜುಕೇಷನ್ ಕೊಟ್ಟಿದ್ದಾರೆ. ಅವ್ರ ಕಷ್ಟ ಕಾಲಕ್ಕಾಗದು ನನ್ನ ಧರ್ಮ ಅಲ್ವಾ? ನೀನು ಹೇಳೋದೇನೋ ಕರೆಕ್ಟು ಕಣೆ, ಆದರೆ ಮನೆ ಕೊಂಡ್ಕೋಬೇಕು ಅಂದರೆ ಲಕ್ಷಾಂತರ ರೂಪಾಯಿ ಬೇಕಾಗುತ್ತೆ. ಅಷ್ಟೊಂದು ಹಣ ನಮ್ಮ ಹತ್ರ ಎಲ್ಲಿದೆ ಹೇಳು? ಇಲ್ಲ ಅಂತ ಸುಮ್ಮನೆ ಇರೋಕ್ಕಾಗಲ್ಲ ರವಿ. ಸುನೀಲ ಮನೆಗೆ ಬಂದಿದ್ದ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ದಾರಂತೆ. ಹೊಸ ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ನಡೀತಿದೆಯಂತೆ. ಒಂದು ಫ್ಲಾಟಿಗೆ 30 ಲಕ್ಷ ಅಂತೆ. 30 ಲಕ್ಷನಾ? 30 ಲಕ್ಷ ನಾನು ಇವತ್ತುವರೆಗೂ ನೋಡೇ ಇಲ್ಲ ಕಣೆ. 30 ಲಕ್ಷ ಹೊಂದ್ಸೋದು ಎಷ್ಟು ಕಷ್ಟ ಗೊತ್ತಾ? ಕಷ್ಟ ಅಲ್ಲ, ಸಾಧ್ಯನೇ ಇಲ್ಲ. ಅದಕ್ಕೂ ಒಂದು ದಾರಿ ಇದೆ ಕಣೋ. ಮನೇನ ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತಾರಂತೆ. ಮೊದಲು 5 ಲಕ್ಷ ಕಟ್ಟಬೇಕಂತೆ. ರಿಜಿಸ್ಟ್ರೇಷನ್ ನಮ್ಮ ಹೆಸರಲ್ಲೇ ಆಗ್ಬಿಡುತ್ತಂತೆ. ಆಮೇಲೆ ತಿಂಗಳು ಇನ್ಸ್ಟಾಲ್ಮೆಂಟ್ ಕಟ್ಕೊಂಡು ಹೋದರೆ ಆಯಿತು. ಇದೆಲ್ಲ ನಿನಗೆ ರಿಸ್ಕ್ ಅನ್ನಿಸ್ತಾ ಇಲ್ವೇನೆ? ಕೆಲವು ಜವಾಬ್ದಾರಿನ ನಿಭಾಯಿಸೋಕ್ಕೆ ರಿಸ್ಕ್ ತೊಗೋಬೇಕಾಗುತ್ತೆ ರವಿ. ಅದಕ್ಕೆ 5 ಲಕ್ಷ ಪೇಮೆಂಟ್ ಮಾಡಿ ರಿಜಿಸ್ಟ್ರೇಷನ್ ನಮ್ಮ ಹೆಸರಲ್ಲೇ ಮಾಡಿಸ್ಕೋಬೇಕು ಅಂತ ಡಿಸೈಡ್ ಮಾಡಾಗಿದೆ. ಡೌನ್ ಪೇಮೆಂಟ್ಗಾದರೂ 5 ಲಕ್ಷ ಹೊಂದಿಸ್ಬೇಕಲ್ವಾ? ಅದನ್ನೇ ಮಾತಾಡಬೇಕು ಅಂತ ನಿನ್ನನ್ನು ಕರೆಸಿದ್ದು. ಅದನ್ನು ಹೇಗೆ ಅಡ್ಜಸ್ಟ್ ಮಾಡ್ಬೋದು ಅಂತ ನೀನೇ ಐಡಿಯಾ ಕೊಡೋ. ನಿನಗೆ ಓಕೆ ಅಂದರೆ ಭಾವನ ಹತ್ರನೇ ಸಾಲ ಕೇಳೆ. ಹಾಗೆ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಕಣೋ. ಆಗಲೇ ಅಜ್ಜಿ 30 ಲಕ್ಷ ನಾನೇ ಕೊಡ್ತೀನಿ ಅಂತ ಹಠ ಮಾಡ್ತಿದ್ದಾರೆ. ಆದರೆ ಅವ್ರ ಮೇಲೆ ಅಷ್ಟೊಂದು ಡಿಪೆಂಡ್ ಆಗೋದು ನನಗಿಷ್ಟ ಇಲ್ಲ. ಅಪ್ಪನ ಕಾಲು ಆಪ್ರೇಷನು ಅವ್ರ ದುಡ್ಡಲ್ಲೇ ಮಾಡಿಸಿದ್ದು. ನೀನು ಹೇಳೋದೇನೋ ಕರೆಕ್ಟ್ ಕಣೆ, ಆದರೆ ಬೇರೆ ಎಲ್ಲಿ ಟ್ರೈ ಮಾಡೋದು? ಹಾಂ, ಒಂದು ದಾರಿ ಇದೆ. ಏನು? ಬ್ಯಾಂಕಲ್ಲಿ ಲೋನಿಗೆ ಟ್ರೈ ಮಾಡ್ಬೋದು. ನಿನಗೆ ಗೊತ್ತಿರೋ ಹಾಗೆ ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಆಮೇಲೆ ಎನ್ಕ್ವೈರಿ ಮಾಡ್ತಾರೆ, ಬಡ್ಡಿನೂ ಹಾಕ್ತಾರೆ. ಒಳ್ಳೆ ಐಡಿಯಾ. ಇಂಟ್ರೆಸ್ಟ್ ಎಲ್ಲ ಓಕೆ, ಹೇಗೋ ಮ್ಯಾನೇಜ್ ಮಾಡ್ಕೋಬೋದು. ಹಾಗೆ ಮಾಡೋಣ. ಹಾಂ, ಅಮ್ಮ ನಿನಗೆ ಅಷ್ಟೆಲ್ಲ ಹಿಂಸೆ ಕೊಟ್ಟಿದ್ದಾರೆ. ಆದರೂ ಅದೆಲ್ಲ ಹಳೆ ಕತೆ. ಅದ್ರ ಬಗ್ಗೆ ಈಗ ಮಾತಬೇಡ. ಈಗ ಮುಂದಿನ ಯೋಚನೆ ಮಾಡೋ ಟೈಮು. ನಮಸ್ತೆ ಸರ್. ಹೇಳಿ. ನನ್ನ ಹೆಸರು ಜಾನ್ವಿ ಅಂತ. ಈ ಬ್ಯಾಂಕ್ ಎಕ್ಸ್ ಎಂಪ್ಲಾಯಿ. ಲೋನ್ ಬಗ್ಗೆ ನಿಮ್ಮ ಹತ್ರ ಮಾತಾಡಿದ್ನಲ್ಲ. ಓಕೆ, ನಿಮ್ಮ ಐ ಟಿ ರಿಟರ್ನ್ಸು, ಬ್ಯಾಂಕ್ ಸ್ಟೇಟ್ಮೆಂಟು, ಸ್ಯಾಲ್ರಿ ಸರ್ಟಿಫಿಕೇಟ್ ಎಲ್ಲ ತಂದಿದ್ದೀರಾ ತಾನೇ? ನನ್ನ ಅಕೌಂಟ್ ಡೀಟೇಲ್ಸ್ ಎಲ್ಲ ಇದರಲ್ಲಿದೆ. ಹಾಂ, ಕೊಡಿ. ನೋಡಿ ಜಾನ್ವಿ ಅವರೇ, ನಿಮ್ಮದು ಲಾಸ್ಟ್ ಇಯರ್ ಇನ್ಕಮ್ಮು ಇಲ್ಲವೇ ಇಲ್ಲ. ಗ್ರಾಸ್ ಇನ್ಕಮ್ಮು ನಿಲ್ಲಿದೆ. ನಾವು ಲೋನ್ ಸ್ಯಾಂಕ್ಷನ್ ಮಾಡೋಕ್ಕಾಗೋದಿಲ್ಲ. ಸರ್ ಪ್ಲೀಸ್ ಹಾಗೆ ಹೇಳ್ಬೇಡಿ. ನಾನು ತುಂಬ ಪ್ರಾಬ್ಲಮಲ್ಲಿದ್ದೀನಿ. ನನಗೆ ದುಡ್ಡಿನ ಅವಶ್ಯಕತೆ ಇದೆ ಸರ್. ಲೋನ್ ಸ್ಯಾಂಕ್ಷನ್ ಮಾಡಿ ಪ್ಲೀಸ್. ನಾವು ಬ್ಯಾಂಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕಲ್ವಾ? ನಿಮಗೆ ಲೋನ್ ಸ್ಯಾಂಕ್ಷನ್ ಮಾಡಿದ್ರೆ ನಾನು ಕೆಲಸ ಕಳ್ಕೊಬೇಕಾಗತ್ತೆ. ಎಕ್ಸ್ ಎಂಪ್ಲಾಯ್ ಆಗಿ ನಿಮ್ಗೆ ಇವೆಲ್ಲ ಗೊತ್ತಿರಬೇಕಲ್ವಾ? ಸರ್, ಲಾಸ್ಟ್ ಇಯರ್ ಇನ್ಕಮ್ ನಿಲ್ಲಿರ್ಬೋದು. ಯಾಕಂದರೆ ನಾನು ಮೆಟರ್ನಿಟಿ ಲೀವಲ್ಲಿದ್ದೆ. ಈಗ ನಾನು ಕೆಲಸಕ್ಕೆ ವಾಪಸ್ ಸೇರ್ತಿದ್ದೀನಿ. ಅದರಿಂದನೇ ನಾನು ಲೋನ್ ಕ್ಲಿಯರ್ ಮಾಡ್ತೀನಿ. ಪ್ಲೀಸ್ ಸರ್, ಐ ರಿಯಲಿ ನೀಡ್ ದಿಸ್. ನೀವು ಕೆಲಸಕ್ಕೆ ಸೇರಿಬಿಟ್ಟು ಸಾಲ ತೀರಿಸ್ತೀರಾ ಅಂತ ನಂಬ್ಕೊಂಡು ಬ್ಯಾಂಕ್ ನಿಮಗೆ ಸಾಲ ಕೊಡೋಕ್ಕಾಗಲ್ಲ. ಬ್ಯಾಂಕ್ ಇದನ್ನು ಪರ್ಮಿಟು ಮಾಡಲ್ಲ. ಬೇರೆ ಯಾವ ಪ್ರಾವಿಷನೂ ಇಲ್ವಾ ಸರ್? ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸ್ ಅಥವಾ ಅನ್ನಪೂರ್ಣಮ್ನವ್ರ ಹೆಸರಲ್ಲಿ ಸಾಲ ತಗೊಬೋದು. ಬೇಡ ಸರ್. ಹಾಗಾದರೆ ಸಾಲ ಕೊಡೋಕ್ಕಾಗಲ್ಲ, ಸಾರಿ.
ಬ್ಯಾಂಕಲ್ಲಿ ಲೋನ್ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸಿಂದ ಫ್ಲ್ಯಾಟ್ ತೊಗೋತೀನಿ ಅಂತ ರವಿಗೆ ಹೇಳಿಬಿಟ್ಟೆ. ಆದರೆ ಇದು ಇಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಏನು ಮಾಡೋದೀಗ? ರವಿಗೆ ಹೇಳ್ತೀನಿ ಎಲ್ಲಾದರೂ ಪ್ರೈವೇಟ್ ಫೈನಾನ್ಸರಿಂದ ದುಡ್ಡು ಕೊಡಿಸು ಅಂತ. ಥ್ಯಾಂಕ್ ಯು ಸರ್, ಬರ್ತೀನಿ. ಹಲೋ ರವಿ. ಹಲೋ ಅಕ್ಕ, ಲೋನ್ ಸ್ಯಾಂಕ್ಷನ್ ಆಯ್ತಾ? ಯಾವಾಗ ಸಿಗುತ್ತಂತೆ? ಲೋನ್ ಸಿಗಲಿಲ್ಲ ಕಣೋ. ಏನ? ಅನ್ಪೂರ್ಣಮ್ನವ್ರ ಸೊಸೆಗೆ 5 ಲಕ್ಷ ಲೋನ್ ಸಿಗ್ಲಿಲ್ವಾ? ಬ್ಯಾಂಕಿಗೆ ಅವ್ರದ್ದೇ ಆದ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ವ್ಯಕ್ತಿ ಯಾರ ಸಂಬಂಧ ಅನ್ನೋದು ಮ್ಯಾಟರ್ ಆಗಿಲ್ಲ. ನಾನು IT ರಿಟರ್ನ್ ಫೈಲ್ ಮಾಡಿಲ್ಲ. ಗ್ರಾಸ್ ಇನ್ಕಮ್ ನಿಲ್ ಅಂತ ಇದೆ. ಅದಕ್ಕೆ ನನಗೆ ಲೋನ್ ಸಿಗಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ಆ ದೇವ್ರಿಗೂ ಇಷ್ಟ ಇಲ್ಲ ಅನ್ಸುತ್ತೆ ನೀನು ಸಾಲ ತಗೊಳ್ಳೋದು. ಸುಮ್ಮನೆ ನಿಮ್ಮ ಅಜ್ಜಿನೇ ಕೇಳೆ. ನನಗೆ ಮನ್ಸು ಒಪ್ತಿಲ್ಲ. ನಿನಗೆ ಹೇಳಿದ್ನಲ್ಲ. ಹಾಗಾದರೆ ಸದ್ಯಕ್ಕೆ ಈ ಐಡಿಯಾನ ಡ್ರಾಪ್ ಮಾಡು. ಮುಂದಕ್ಕೆ ನಾನೇ ಒಂದು ಮನೆ ಮಾಡ್ತೀನಿ. ಇಲ್ಲ ರವಿ, ಇನ್ನು ಅಮ್ಮನಿಗೆ ಕಾಯ್ಸಕ್ಕೆ ನಂಗೆ ಇಷ್ಟ ಇಲ್ಲ. ಅವರಿಗೂ ವಯಸ್ಸಾಗ್ತಿದೆ. ಅದಕ್ಕೆ ಏನು ಮಾಡಬೇಕು ಅಂತಿದೆಯೇ? ಪ್ರೈವೇಟ್ ಫೈನಾನ್ಸ್ ಅವರಿಂದ ಲೋನ್ ತಗೊಳ್ಳೋಣ ಅಂತ. ಅಕ್ಕ ಏನೇ ಹೇಳ್ತಾ ಇದೆಯಾ? ಯಾಕೋ? ಪ್ರೈವೇಟ್ ಫೈನಾನ್ಸ್ ಸವಾಸ ಒಳ್ಳೇದಲ್ಲ ಕಣೆ. ಇಂಟ್ರೆಸ್ಟ್ ಕಟ್ಟಲಿಲ್ಲ ಅಂದರೆ ಮಾತ್ರ. ಅಸಲು ಬಡ್ಡಿ ಎಲ್ಲ ಹೇಗೆ ತೀರಿಸ್ತೀಯಾ? ಅದೆಲ್ಲ ನನಗೆ ಬಿಡು. ನೀನು ನನಗೆ ಲೋನ್ ಕೊಡಿಸು, ಅಷ್ಟು ಸಾಕು. ಹಾಗಲ್ವೇ ಅಕ್ಕ? ಪ್ಲೀಸ್ ರವಿ. ಹಲೋ ಸರ್, ನಾನು ಜಾನ್ವಿ. ಈಗಷ್ಟೇ ನಿಮ್ಮನ್ನು ಮೀಟ್ ಮಾಡಿದ್ನಲ್ಲ. ಲೋನ್ ಸಿಗಲ್ಲ ಅಂತ ಆಗಲೇ ಹೇಳಿದ್ನಲ್ವಾ? ಸರ್, ನಾನು ಲೋನಿಗೆ ಫೋನ್ ಮಾಡಿಲ್ಲ. ನಿಮ್ಮ ಬ್ಯಾಂಕಲ್ಲಿ ವೇಕೆನ್ಸಿ ಇದೆಯಾ? ನಿಮಗೆ ಲೋನ್ ಬೇಕಾ, ಕೆಲಸ ಬೇಕಾ? ನನಗೆ ಎರಡೂ ಬೇಕಾಗಿದೆ. ಫಸ್ಟ್ ಒಂದು ಜಾಬ್ ಸಿಕ್ಕಿದ್ರೆ ಆಮೇಲೆ ಲೋನ್ ಅಪ್ಲೈ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಒಂದು ಕೆಲಸ ಖಾಲಿ ಇದೆ. ನಿಮ್ಮ ಪಾಸ್ಟ್ ಎಕ್ಸ್ಪೀರಿಯೆನ್ಸು, ಎಜುಕೇಷನ್ ಕ್ವಾಲಿಫಿಕೇಷನ್ ಎಲ್ಲ ಕಳಿಸ್ಕೊಡಿ. ನಾನು ರೆಕಮೆಂಡ್ ಮಾಡ್ತೀನಿ. ಓಕೆ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಓಕೆ, ಇರಲಿ ಬರ್ರಿ. ಸದ್ಯ ಕೆಲಸ ಅಂತೂ ಸಿಗುತ್ತೆ. ಇಂಟ್ರೆಸ್ಟ್ ಕಟ್ಟಕ್ಕೆ ಯಾವ ಪ್ರಾಬ್ಲಮೂ ಇರಲ್ಲ. ಜಾನ್ವಿ, ನನ್ನ ಸೀರೆ ಎಲ್ಲ ನೀನೇ ಮಾಡಿಸಿರ್ತಾ ಇದೆಯಾ? ಪರವಾಗಿಲ್ಲ ಅಜ್ಜಿ, ಮಾಡ್ತೀನಿ. ನನಗೇನು ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ, ಎಲ್ಲ ನೀನೇ ಮಾಡ್ತೀಯ. ಇದು ಭಾಳ ದೊಡ್ಡ ಕೆಲಸ. ಈ ಮನೆಗೋಸ್ಕರ ನೀವು ಎಷ್ಟೆಲ್ಲ ಮಾಡಿಲ್ಲ. ಈಗ ನೀವು ರೆಸ್ಟ್ ಮಾಡೋ ಟೈಮ್. ಆರಾಮಾಗಿ ರೆಸ್ಟ್ ಮಾಡಿ. ನೀನು ನಮ್ಮ ಮನೆ ಸೊಸೆ, ನಿನ್ನ ಮಾತು ಕೇಳದೆ ಇರೋಕ್ಕಾಗುತ್ತಾ? ಮಗು ಮಲಗಿದೆಯಾ? ಈಗ ತಾನೇ ಮಲಗಿಸ್ಬಂದೆ. ಆಯ್ತಮ್ಮ, ನಾನು ರೆಸ್ಟ್ ಮಾಡ್ತೀನಿ. ಅಜ್ಜಿ, ನನಗೊಂದು ಯೋಚನೆ ಬಂದಿದೆ. ನಿಮ್ಮ ಹತ್ರ ಹೇಗೆ ಮಾತಾಡೋದು ಅಂತ. ನನ್ನ ಹತ್ರ ಹೇಳೋಕ್ಕೆ ಏನಮ್ಮ ಸಂಕೋಚ? ಅದೇನು ಹೇಳು. ಇಷ್ಟು ವರ್ಷದಿಂದ ನನಗೆ ಆಚೆ ದುಡ್ದು ಅಭ್ಯಾಸ. ಇತ್ತೀಚೆಗೆ ಆಗಿರಲಿಲ್ಲ. ಈಗೆಲ್ಲ ಸೆಟ್ಲ್ ಆಗಿದೆಯಲ್ಲ, ನಾನು ಮತ್ತೆ ಕೆಲಸಕ್ಕೆ ಹೋಗಬೇಕು ಅಂತ ಆಸೆ. ಅಲ್ಲ ಜಾನ್ವಿ, ಇಷ್ಟು ಚಿಕ್ಕ ಮಗುನ ಮನೇಲಿಟ್ಕೊಂಡು ಕೆಲಸಕ್ಕೆ ಹೋಗ್ಬೇಕಾ? ಸುಮ್ಮನೆ ಮಗುನ ನೋಡ್ಕೊಂಡು ಮನೇಲಿದ್ರೆ ಆಗಲ್ವಾ? ಅವಳನ್ನ ನೋಡ್ಕೊಳಕ್ಕೆ ನೀವಿದ್ದೀರಲ್ಲ ಅಜ್ಜಿ. ಅತ್ತೆ ಅಂದರೂ ಇದ್ದಾರೆ. ಬೆಳಗ್ಗೆಯಿಂದ ಸಂಜೆ ಒಬ್ಬರಾದ್ಮೇಲೆ ಒಬ್ಬರು ನೋಡ್ಕೋತಿರ್ತೀರ. ನನ್ನ ಕೈಯಲ್ಲಿ ಎಲ್ಲಿ ಸಿಗ್ತಾಳೆ ಹೇಳಿ? ಅದಕ್ಕೆ ನನಗೆ ಕಾಲ ಕಳಿಯೋಕ್ಕೆ ಕಷ್ಟ ಆಗ್ತಿದೆ. ನೀನು ಹೇಳೋದೇನೋ ಸರಿಯಾಗಿದೆ. ವಯಸ್ಸಾಗಿರೋರಿಗೆ ಮನೇಲಿ ಸುಮ್ಮನೆ ಇರೋಕ್ಕಾಗಲ್ಲ. ಅಂಥದ್ರಲ್ಲಿ ನೀನು ಸುಮ್ಮನೆ ಇರೋಕ್ಕಾಗುತ್ತಾ? ಆಯ್ತಮ್ಮ, ನಿನ್ನ ಆಸೆಗೆ ನಾನು ಯಾಕೆ ಬೇಡ ಅನ್ಲಿ? ಇಷ್ಟಕ್ಕೂ ನೀನೇನು ಬೇರೆಯವ್ರ ಹತ್ರ ಹೋಗಿ ಕೆಲಸ ಮಾಡಬೇಕಿತ್ತಾ? ನಮ್ಮದೇ ಕಂಪನಿ, ಯಾವ ಸಮಸ್ಯೆನೂ ಇಲ್ಲ. ಅದು ನಾನು ಕೆಲಸ ಮಾಡ್ಬೇಕು ಅಂದ್ಕೊಂಡಿರೋದು ನಮ್ಮ ಕಂಪ್ನಿಯಲ್ಲ ಅಜ್ಜಿ, ಮತ್ತೆ ಬ್ಯಾಂಕಲ್ಲಿ. ಅಲ್ಲ ಜಾನ್ವಿ, ನಮ್ಮದೇ ಇಷ್ಟು ದೊಡ್ಡ ಕಂಪನಿ ಇರುವಾಗ ನೀನು ಯಾಕೆ ಬ್ಯಾಂಕ್ನಲ್ಲಿ ಕೆಲಸ ಮಾಡಬೇಕು? ಅಲ್ಲ, ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡಬಾರದು ಅಂತ ಶ್ರೀ ಏನಾದರೂ ಹೇಳಿದ್ನಾ? ಇಲ್ಲ ಅಜ್ಜಿ, ಶ್ರೀ ಹಾಗೇನೂ ಹೇಳಿಲ್ಲ. ನಾನೇ ಬ್ಯಾಂಕಲ್ಲಿ ಕೆಲಸ ಮಾಡಬೇಕು ಅಂದ್ಕೊಂಡಿರೋದು. ಅಲ್ಲ, ಬ್ಯಾಂಕ್ನಲ್ಲೇ ಕೆಲಸ ಮಾಡಬೇಕು ಅಂತ ಯಾಕೆ? ಅದು ನಾನು ಓದಿರೋದು BCom ಅಲ್ವಾ. ನನಗೆ ಯಾವಾಗಲೂ ಬ್ಯಾಂಕಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇತ್ತು. ಮಧ್ಯದಲ್ಲಿ ನೀವೇನೋ ಹೇಳಿದ್ರಿ ಅಂತ ನಾನು ಕಂಪ್ನಿಗೆ ಸೇರಿಬಿಟ್ಟೆ. ಆದರೆ ಈಗ ಶ್ರೀ ಎಲ್ಲ ಚೆನ್ನಾಗೇ ನೋಡ್ಕೋತಿದ್ದಾರಲ್ಲ, ಕಂಪ್ನಿಗೆ ನನ್ನ ಅವಶ್ಯಕತೆ ಇಲ್ಲ. ಅದಕ್ಕೆ
ಬ್ಯಾಂಕಲ್ಲಿ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿರೋದು. ಸರಿನಮ್ಮ, ನಿನ್ನಿಷ್ಟ. ಆದರೆ ನಿನಗೆ ಯಾವುದೇ ತೊಂದರೆ ಆಗದೇ ಇದ್ರೆ ಸಾಕಮ್ಮ. ನನಗೇನು ಆಗಲ್ಲ. ನನಗೆ ಗೊತ್ತಿತ್ತು ಅಜ್ಜಿ ನೀವು ಪರ್ಮಿಷನ್ ಕೊಡ್ತೀರಾ ಅಂತ. ಥ್ಯಾಂಕ್ ಯು. ಜಾನ್ವಿ, ನೀನು ಯಾವುದೇ ನಿರ್ಧಾರ ತಗೊಂಡ್ರು ಅದು ಸರಿಯಾಗೇ ಇರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಂಥದ್ರಲ್ಲಿ ನಾನು ಯಾಕೆ ಬೇಡ ಅನ್ಲಿ? ನೀನು ಹೇಗೆ ಅನ್ಸುತ್ತೋ ಹಾಗೆ ಮಾಡು. ಈ ಮನೆಯವ್ರಿಗೆ ನನ್ನ ಮೇಲೆ ತುಂಬ ವಿಶ್ವಾಸ ಇದೆ. ನನ್ನ ಮಾತಿಗೆ ಇನ್ನೊಂದು ಅರ್ಥ, ಇನ್ನೊಂದು ಉದ್ದೇಶ ಕಲ್ಪಿಸ್ಕೊಳ್ದೆ ನನ್ನ ಮಾತನ್ನು ಪೂರ್ತಿಯಾಗಿ ನಂಬ್ತಾರೆ. ನನ್ನ ತವ್ರ ಮನೆಯವರಿಗೆ ಒಂದು ದಾರಿ ತೋರಿಸೋ ಉದ್ದೇಶಕ್ಕೋಸ್ಕರ ಒಂದು ತಪ್ಪು ಮಾಡೋಕ್ಕೆ ಹೊರಟಿದ್ದೀನಿ. ಶ್ರೀಗೆ ಹೇಳ್ದೆ ಬ್ಯಾಂಕ್ ಕೆಲ್ಸಕ್ಕೆ ಟ್ರೈ ಮಾಡ್ತೀನಿ. ಅಪಾರ್ಟ್ಮೆಂಟ್ ಸಾಲ ತೀರ್ತಿದ್ದ ಹಾಗೆ ಕೆಲಸ ಬಿಟ್ಟು ಸಂಸಾರ ಮನೆ ಅಂತ ಹಾಯಾಗಿರ್ತೀನಿ. ಅಲ್ಲಿವರೆಗೂ ನನ್ನ ಫ್ಯಾಮಿಲಿಗೆ ಯಾವುದೇ ತೊಂದರೆ ಆಗದೆ ಇರೋ ಥರ ನೋಡ್ಕೊಳಪ್ಪ.